ಎರಡೂವರೆ ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ ಒಂದು ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವ್ನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರು ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. CM ಅಂತೂ ನೋಡಕ್ ಹೋಗ್ಲಿಲ್ಲ. ಅದ್ರ ಮೇಲೇನೆ ಪೋಸ್ಟ್ ಅಂಟಿಸಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ನಿಮ್ಮ ಮೇಲೆ ಈಗ 3 ಪ್ರೆಸ್ ಮೀಟ್ ಮಾಡಿದ್ದಾರೆ. ನಿಮ್ಮ ಮೇಲೆ ಅವರು ಮಧ್ಯವರ್ತಿಗಳ ಹಾವಳಿ. ಅವ್ರ ಪ್ರೆಸ್ ಮೀಟ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ಇಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ. ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು, ಅದರ ಪ್ರಮಾಣವು ಡಬಲ್ ಔಟ್ ಇದೆ. 40% ಇದ್ದಿದ್ದು 80% ಆಗಿದೆ ಅಂತ. 80% ಕಮಿಷನ್, ಇನ್ನು 20% ಕೆಲಸ ಅಷ್ಟೇ. ಇಷ್ಟಾದರೂ ಸುಮ್ಮನಾಗದೆ ಸಚಿವರು ನಮ್ಮನ್ನು ಕರೆದು ಸಭೆ ನಡೆಸಿದರೆ ಭ್ರಷ್ಟಾಚಾರದ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವ್ರು ಬರೆದಿರೋದು ಕೆಲವು ಮಾತ್ರ ಪೂರ್ತಿ ಓದಿದ್ರೆ ಅರ್ಧ ಗಂಟೆ ಆಗುತ್ತೆ. ಸುಮ್ಮನೆ 2 ಲೈನ್ ಓದ್ತೀನಿ ಅಷ್ಟೇ. ನಮ್ಮ ಸುರೇಶ್ ಫ್ರೆಂಡ್ದು ಸುರೇಶ್ದು ಆಯ್ತಾ ಇದ್ರಲ್ಲಿ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಜಗನ್ನಾಥ್, ಕೃಷ್ಣಾರೆಡ್ಡಿ ಕಾರ್ಯಾಧ್ಯಕ್ಷರು ಅವರು ಬರೆದಿದ್ದಾರೆ. ಬೇರೆ ಯಾವುದೇ ಇಲಾಖೆಯ ಜ್ಯೇಷ್ಠತೆ ಪಾಲಿಸುತ್ತಿಲ್ವ? ನಗರಾಭಿವೃದ್ಧಿ ಇಲಾಖೆ, ಸುರೇಶಣ್ಣ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಗಳನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಿದ್ದಾರೆ. ಅಫಿಷಿಯಲ್ ಲೆಟರ್ ಇದು, ಅಫಿಷಿಯಲ್. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆಯ ವ್ಯವಸ್ಥೆಗೆ ಇಂದಿನ ಸರ್ಕಾರಕ್ಕಿಂತ ಅಸ್ತವ್ಯಸ್ತವಾಗಿದೆ ಎಂದು ತಿಳಿಸಲು ಸಂಘವು ವಿಷಾದ ವ್ಯಕ್ತ ಮಾಡ್ತದೆ. ಹಣ ಬಿಡುಗಡೆ ಹಾಗೂ ಇತರ ಸಮಸ್ಯೆಗಳನ್ನು ನಾವು ಗೌರವಾನ್ವಿತ ರಾಜ್ಯಪಾಲರು, ಗೌರವಾನ್ವಿತ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಲು ಸಭೆ ಒಕ್ಕರಿನಿಂದ ತೀರ್ಮಾನ ಮಾಡಲಾಗಿದೆ. ಅವರು ಅಂದ್ರೆ ಎಲ್ಲಿಗೆ ಮುಟ್ಕಂತು ನಿಮ್ದು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು. ರಾಹುಲ್ ಗಾಂಧಿವರೆಗೂ ಕಮಿಷನ್ ಕಂಪ್ಲೇಂಟ್ ಹೋಯ್ತು. ನಮ್ಮದು ಬಿಡಿ 40% ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರವರೆಗೂ ಹೋಗಿತ್ತು ಅಷ್ಟೇ ನಮ್ದು. ನಿಮ್ದು ಎಲ್ಲಿವರೆಗೂ ಹೊರಟು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು ಕಮಿಷನ್. ಇನ್ನು BS ಸುರೇಶ್ ಅವರು ಅಭಿವೃದ್ಧಿ ಯೋಜನೆ, ನಮ್ಮ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಯನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಾರೆ. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆ ವ್ಯವಸ್ಥೆ ಎಲ್ಲನೂ ಕೂಡ ಮನೆಗಳಲ್ಲಿ ನಡೆಯುತ್ತೆ. ಅವ್ರ ಹೆಸರು ಹೇಳಿದಾರೆ, ನಾನು ಹೇಳಲ್ಲ. ರಾಜಾಜಿನಗರ, RT ನಗರ ಎಲ್ಲ ಅಫಿಷಿಯಲ್ ಆಗಿ ಕೊಟ್ಟಿರೋದು. ಇದೇನು ಮುಚ್ಚುಮರೆ ಏನಿಲ್ಲ ಇದರಲ್ಲಿ. ಈ ಕಾಪಿನ ಆಗ್ಲೇ ಲೋಕಾಯುಕ್ತಕ್ಕೆ ಎಲ್ಲ ಕಡೆನೂ ಹೋಗ್ತಿದೆ. ಅಫಿಷಿಯಲ್ ಲೆಟರ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಹೊರ ರಾಜ್ಯದ ಬಲಾಢ್ಯ ಗುತ್ತಿಗೆದಾರರು ಪಾರದರ್ಶಕ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಮಂತ್ರಿಮಂಡಲದ ಅನುಮೋದನೆ ಪಡೆದು
ಪ್ಯಾಕೇಜುಗಳು ಟೆಂಡರ್ಗಳನ್ನು ಪಡೆಯುತ್ತಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಅನಾನುಕೂಲವಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅಂದ್ರೆ ಎಲ್ಲ ಆಂಧ್ರದವರು ಪ್ಯಾಕೇಜ್ ಮಾಡ್ತಾರೆ, 400 ಕೋಟಿ 200 ಕೋಟಿ ಹಂಗೆಲ್ಲ. ಆ ಥರ ಪ್ಯಾಕೇಜ್ ಮಾಡಿದ್ರೆ ಇಲ್ಲಿ ಕನ್ನಡಿಗರಿಗೆ ಯಾರಿಗೂ ಸಿಗೋದೇ ಇಲ್ಲ. ನೀವು ಅಲ್ಲೇ ಪ್ಯಾಕೇಜ್ ಮಾಡಿ ಎಲ್ಲ ಆಂಧ್ರದವ್ರಿಗೆ ಕೊಟ್ರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಡೈರೆಕ್ಟಾಗಿ ಇಲಾಖೆ ಮೇಲೆ ಆಪಾದನೆ ಮಾಡಿದ್ದಾರೆ. ಹಳೆಯ ಬಿಲ್ಲುಗಳು ಹಣ ಬಿಡುಗಡೆ ಸಮಯದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಪಡೆಯುತ್ತಿದ್ದಾರೆ ಎಂದು ತಿಳಿಸಲು ರಾಜ್ಯದ ಸಂಘವು ವಿಷಾದ ವ್ಯಕ್ತಪಡಿಸುತ್ತಿದೆ. ಈ ವಿಷಯವನ್ನು ತಮಗೆ ಹಲವಾರು ಬಾರಿ ತಿಳಿಸಿದ್ದರೂ ತಾವು ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲ. ಡಬಲ್ ಕಮಿಷನ್ 40% ಅಂತ ನೀವೇ ಹೇಳಿದ್ದು, 80% ಕಮಿಷನ್ ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಈಗ ನಾವು ಮುಷ್ಕರ ಮಾಡುವುದು ಬಿಟ್ಟು ಬೇರೆ ನಮಗೆ ದಾರಿ ಇಲ್ಲ. ತಾವು ತುರ್ತಾಗಿ ಸಭೆ ಕರೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಲು ತೀರ್ಮಾನವನ್ನ ಮಾಡಿದ್ದೇವೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 31 ಜಿಲ್ಲೆಗಳು 31 ನಮ್ದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ ಅಂತ ಕುಣಿದ್ಬಿಟ್ರಿ ಎಲ್ಲರೂ. 12 ಕಾರ್ಪೊರೇಷನ್ ಸಭಾಧ್ಯಕ್ಷ 31 ಜಿಲ್ಲೆಯಲ್ಲಿ ಬಂತು. ಮತ್ತೆ ನೋಡುವ ಸರ್, ನಾನು ಬರೋದೇ 12 ಸರ್, 12 ಕಾರ್ಪೊರೇಷನ್ ಅಲ್ಲೇ ಕೆಲಸ ಬರೋದು. ಸುರೇಶ್ 31 ಜಿಲ್ಲೆಯಲ್ಲಿ ಬಂದ ತಪ್ಪು ಮಾಹಿತಿ. ನಾನು ನಿನ್ಗೆ ನಾನು ಹೇಳಿದಲ್ಲ ಈಗ ನಗರಾಭಿವೃದ್ಧಿ ನಾನು ನಿನ್ಗೆ ಹೇಳ್ದ ನನಗೆ ಹೇಳಿದೆ. ಈಗ ಸೇರಿದಂತೆ ಅಲ್ಲ ಅಶೋಕಣ್ಣ, ನಗರಾಭಿವೃದ್ಧಿ ಇಲಾಖೆ ಒಂದೇ ಒತ್ತ ಅವ್ರೆ, ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ 11 ಕಾರ್ಪೊರೇಷನ್ ಬಂದಿರಬಹುದು, ಆದ್ರೆ ನಿಮ್ ಕೈವಾಡ 31 ಜಿಲ್ಲೆಲಿದೆ. ಯಾಕೆ ಪಕ್ಕದ ಮಹಾರಾಷ್ಟ್ರ ಅಂತ ನಿಮ್ ಸಾಮರ್ಥ್ಯ ಹೇಳಿದ್ದು, ತಮಿಳುನಾಡು ನಿಮ್ ಸಾಮರ್ಥ್ಯ ಉಲ್ಲೇಖ ಮಾಡಿದ್ದು, ನಿಮ್ ಸಾಮರ್ಥ್ಯ ನಿಮಗೆ ಬೇಜಾರು ಮಾಡ್ಕೊಂಡ್ರೆ ಅಶೋಕಣ್ಣ ಯು ಆರ್ ವೆರಿ ಸೀನಿಯರ್. ಇದು ಗಾಳಿಲಿ ಗುಂಡೊಡಿಯುವಂಥದ್ದು ಆಗ್ಬಾರ್ದು ಅಶೋಕಣ್ಣ. ನಾನು ಬರೋದೇ ಸರ್ ನಾನು ಅದಲ್ಲ ಸರ್, ನಾನು ಐ ಡೋಂಟ್ ಬರ್ತೀನಿ. ಆಲ್ ರೈಟ್ಸ್ ಟು ಸ್ಪೀಕ್ ಸರ್. ಅಶೋಕಣ್ಣನಿಗೆ ಅಧಿಕಾರ ಇದೆ ಮಾತಾಡ್ಲಿ. ಅದು ಅಶೋಕಣ್ಣ ಹೇಳಿದಲ್ಲ 31 ಜಿಲ್ಲೆಗಳಲ್ಲಿ ಅಂತ. ನನಗೆ ಬರೋದೇ 12 ಕಾರ್ಪೊರೇಷನ್ನು. ಇನ್ನು ಯಾವುದು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸಭಾಧ್ಯಕ್ಷರೇ, ಯಾವುದು ಟೆಂಡರ್ ಫೈನಲ್ ಆಗಿಲ್ಲ. ಆಗ್ಲೇನೆ ಅವ್ರು ಆಮೇಲೆ ಆ ದುಡ್ಡು ಹೇಳಿದ್ರಲ್ಲ ಸಭಾಧ್ಯಕ್ಷ ಅಶೋಕಣ್ಣ, ಅದು MGNY 1 ಇನ್ನೂ ದುಡ್ಡೇ ರಿಲೀಸ್ ಆಗಿಲ್ಲ. ಅದಕ್ಕೆ ಮಾನ್ಯ ಆ ದುಡ್ಡು ಕೊಡೋದು ಬಂದಿಲ್ಲ, ಇನ್ನೂ ದುಡ್ಡು ರಿಲೀಸು ಆಗಿಲ್ಲ. ನಾನು ಅವ್ರು ಯಾಕೆ ಅಶೋಕಣ್ಣ ಈ ಮೋಸ್ಟ್ಲಿ ನಾನು ಇಷ್ಟೊತ್ತು ಮಾತಾಡಿದೆ ಅಂತ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿಗೆ ನನ್ನ ಹೆಸರು ತಗತ್ತವ್ರು ಅನಿಸ್ತತೆ. ನನ್ಗೇನು ಬೇಜಾರಿಲ್ಲ ಅಶೋಕಣ್ಣ. ಆದ್ರೆ 31 ಜಿಲ್ಲೆಗಳಿಗೂ ನನ್ನ ಸಂಬಂಧ ಇಲ್ಲ. ಇದು ಯಾವ್ದು ಮುಂಚೆ ಯಾವ್ದು ಹೇಳಿದ್ರಲ್ಲ ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಸಭಾಧ್ಯಕ್ಷರೇ. ಯಾರು ಅವ್ರು ಕುತ್ಕೊಂಡೆಲ್ಲ ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಬಹಳ ಗೌರವಯುತವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಅಣ್ಣ, ನೀವು ಮಹಾತ್ಮ ಗಾಂಧೀಜಿ ಹೆಸರು ಒಮ್ಮೆ ನಾನು ಈಲ್ಡ್ ಆಗಿಲ್ಲ ಅಧ್ಯಕ್ಷರೇ. ನಾನು ಮೊದಲು ಓದಿದ್ದು ಸುರೇಶ್ದು, ಫಸ್ಟ್ ಓದಿದ್ದು ಸುರೇಶ್ದು, ಎರಡನೇದು ಓದಿದ್ದು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ. ಅದರಲ್ಲಿ 31 ಜಿಲ್ಲೆದು ಅದರಲ್ಲಿ ಬಂದಿದೆ. ಇದರಲ್ಲಿ ಹಾಕಿ ಅದನ್ನು ಓದ್ಬಿಡ್ಲಾ? ಇನ್ನ ಟೈಮ್ ತಗೊಂತೈತೆ. ಓದು ಅಂದ್ರೆ ಓದ್ತೀನಿ, ಅದನ್ನು ಪೂರ್ತಿ ಎಲ್ಲ ಅದರಲ್ಲಿ ಬರೆದಿದ್ದಾರೆ. ಎಲ್ಲ ಇಲಾಖೆದು ಬರೆದಿದ್ದಾರೆ. ಜಲಸಂಪನ್ಮೂಲ, RDPR, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ಕಾರ್ಮಿಕ ಇಲಾಖೆ, BBMP ಎಲ್ಲ ಇಲಾಖೆದು ಬರೆದಿದ್ದಾರೆ. ಅದು ಎರಡನೇ. ಅವರು ನಿನಗೊಂದು ಪತ್ರ ಬರೆದಿದ್ದಾರೆ ಪ್ರೀತಿಯಿಂದ. ಅದಾದ ಮೇಲೆ ಮುಖ್ಯಮಂತ್ರಿಗೊಂದು ಲವ್ ಲೆಟರ್ ಬರೆದಿದ್ದಾರೆ. ಎರಡು ಪತ್ರ. ಒಂದು ಪತ್ರ ಮೊದಲು ಓದಿದ್ದು, ಎರಡನೇ ಪತ್ರ ಮುಖ್ಯಮಂತ್ರಿಗಳು ಬರೆದಿರುವಂಥದ್ದು. ಅದರಿಂದ ಇಲ್ಲಿ ಅವ್ರು ಹೇಳಿರೋವಂಥದ್ದು, ತಾವು ಹೇಳಿದ್ರಿ ಗಾಳಿ ಬೈರ್ತಿ ಅವ್ರು ಹೇಳಿದ್ರು ಗಾಳಿಯಲ್ಲಿ ಗುಂಡೊಡಿತಿದ್ದೀರಾ. ಮತ್ತೆ ಪ್ರೆಸ್ಸಲ್ಲೂ ಹೇಳಿದ್ರು ಸಾಕ್ಷಿ ಇಟ್ಟು ಆಪಾದನೆ ಮಾಡ್ಬೇಕಂತೆ. ಸಾಕ್ಷಿ ಕೊಟ್ಟು ಆಪಾದನೆ. ನೀವು 40% ನಮ್ಮ ಮೇಲೆ ಮಾಡಿದ್ರಲ್ಲ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ದೇಣ ನೀನು?
ಹೇಳು. ನಮ್ಮ ಮೇಲೆ ಪೋಸ್ಟ್ ಅಂಟಿಸಿದ್ರಲ್ಲ, ಪೇ CM 40% ಅಂತ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ರಿ ನೀವು? ಈಗ ಮಾತ್ರ ನೀವು ಸಾಕ್ಷಿ ಕೇಳ್ತೀರಲ್ಲ, ಅವಾಗ ಜ್ಞಾನ ಇರಲಿಲ್ವ ನಿಮ್ಗೆ ಸಾಕ್ಷಿ ಕೇಳಬೇಕು ಅಂತ? ಇವಾಗ ಅಫಿಷಿಯಲ್ ಲೆಟರ್ ಅವತ್ತು ಕೆಂಪಣ್ಣ ಬರೆದಿದ್ರು, ಈಗ ಮತ್ತೆ ಒಬ್ಬ ಅಧ್ಯಕ್ಷ ಬರೆದಿದ್ದಾರೆ, ಪದೇ 3 ಬಾರಿ ಬರೆದಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ, ನಾವು ಟ್ರಾನ್ಸ್ಪರೆಂಟ್ ಇದರಲ್ಲಿ ಹೇಳಿದಿರ ಪುಸ್ತಕದಲ್ಲಿ, ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳಿದಿರ. ಟ್ರಾನ್ಸ್ಪರೆಂಟ್ ಅಂದ್ರೆ ಅಫಿಷಿಯಲ್ ಆಗಿ ಕೊಟ್ಟವರಲ್ಲ ಲೆಟ್ರು, ಅವ್ರ ಮೇಲೆ ಏನ್ ಕ್ರಮ ಮಾಡಿದ್ದೀರಾ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಏನ್ ಮಾಡಿದಿರ ಹೇಳಿ? ಏನ್ ಜೈಲಿಗೆ ಹಾಕಿದ್ದೀರಾ ಅವ್ರನ್ನ? ಕೇಸ್ ಹಾಕಿದ್ದೀರಾ ಅವ್ರನ್ನ? ಅಟ್ಲೀಸ್ಟ್ ನಾವನ್ನ ಕೇಸ್ ಹಾಕಿದ್ರಿ ಅವ್ರ ಮೇಲೆ, ಕೋರ್ಟ್ಗೆ ಎಳೆದಿದ್ದೀರಿ ಅವ್ರನ್ನ ನಾವು. ನೀವು ಇಷ್ಟೆಲ್ಲ ಆಪಾದನೆಗಳನ್ನು ಮಾಡಿ ಕೋಟಿ ಡಬಲ್ 80% ಲೂಟಿ ಮಾಡಿದ್ದೀರಾ ಅಂತ ಹೇಳಿದ ಮೇಲೂ ಅವ್ರ ಮೇಲೆ ಏನೂ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ತಪ್ಪಿತಸ್ಥರು ಅಂತ ಒಪ್ಕೊಂಡಿದ್ದೀರಾ, ನೀವು ಅಪರಾಧಿಗಳು ಅನ್ನೋದು ಅರ್ಥ. ಅಧ್ಯಕ್ಷರೇ, ಅವ್ರು ಇನ್ನೊಂದು ಹೇಳ್ತಾರೆ, ಕೆಲವು ವ್ಯಕ್ತಿಗಳು ರಿಂಗ್ ಮಾಡಿಕೊಂಡು, ತಮಗೂ ಗೊತ್ತಿರುತ್ತೆ ರಿಂಗ್ ಅಂದ್ರೆ, ರಿಂಗ್ ಮಾಡಿಕೊಂಡು ಹೆಚ್ಚು ಕಮಿಷನ್ ಕೊಟ್ಟವರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ. ಈಗ ರಿಂಗ್ ಅಂತಾರೆ ಅದಕ್ಕೆ. ಈ ತೀರ್ಮಾನಗಳು ಖಾಸಗಿ ಬಂಗಲೆಗಳಲ್ಲಿ ನಡೆಯುತ್ತದೆ. ಗವರ್ಮೆಂಟ್ ಆಫೀಸ್ ಇಲ್ಲ. ಈಗ ಗವರ್ಮೆಂಟ್ ಆಫೀಸ್ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಮನವಿ ಮಾಡಿಕೊಂಡವರು ಸಚಿವರು ಕ್ಯಾರೆ ಎನ್ನುತ್ತಿಲ್ಲ. KKRDB ಅನುದಾನದ ಗುತ್ತಿಗೆಯನ್ನು ಒಬ್ಬನೇ ಒಬ್ಬ ಉತ್ತರ ಕರ್ನಾಟಕ ಭಾಗ ಗುತ್ತಿಗೆ ನೀಡಿಲ್ಲ. ಅವರ ಆಪಾದನೆ. KKRDB ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಕಲ್ಯಾಣ ಕರ್ನಾಟಕದ್ದು ಅಲ್ವಾ? ಒಬ್ಬರದು ಕೊಟ್ಟಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂತ ಪದೇ ಹೇಳ್ತಾ ಇದ್ದೀರಾ. ಕಾಂಟ್ರಾಕ್ಟು ಒಬ್ಬನಿಗೂ ಕೊಟ್ಟಿಲ್ಲ. ಅವ್ರ ಕಾಂಟ್ರಾಕ್ಟರು ಇನ್ನೊಂದು ಆಪಾದನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಬಜೆಟ್ಟಿನಲ್ಲಿ 5,000 ಕೋಟಿ ಮೀಸಲಿರಿಸಲಾಗಿದೆ, ಅವ್ರದೇ ಲೆಟ್ರಲ್ಲಿ. ಆದರೆ ಹೊಸ ಬಜೆಟ್ ಬಂದರು ಒಂದೇ ₹1 ಟೆಂಡರ್ ಕರೆದಿಲ್ಲ ಎಂದು ಗೌರವಾಧ್ಯಕ್ಷ ಜಗನ್ನಾಥ ಬಿ ಶಗಣಿನ ಆರೋಪಿಸಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಒಂದೇ ಒಂದು ಟೆಂಡರು ಕರೆದಿಲ್ಲ. ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದಂತ ದ್ರೋಹ ಅಲ್ಲ? ಪ್ರಾದೇಶಿಕ ನ್ಯಾಯ ಅಂತ ಹೇಳ್ತೀರಾ? ಉತ್ತರ ಕರ್ನಾಟಕದ ಭಾಗದ ಟೆಂಡರ್ ಅನ್ನು ಇದುವರೆಗೂ ಕರೆದಿಲ್ಲ ಅಂತ ಕಾಂಟ್ರಾಕ್ಟರ್ ಆಪಾದನೆ ಮಾಡ್ತಾನೆ. ಹೆಸರು ಹೇಳ್ಬಿಟ್ಟಿದೀನಿ, ಅವನ ಮೇಲೆ ಕೇಸ್ ಹಾಕಿ. ಅವ್ನು ತಪ್ಪೇ ನಾನು ಹೇಳಿದ್ರೆ, ನೀವು 5,000 ಕೋಟಿ ಕರೆದು ಬಿಟ್ಟಿದ್ದೀನಿ ಅಂದ್ರೆ ಅವ್ನು ಹಿಡಿದು ಜೈಲಿಗೆ ಹಾಕಿ. ಯಾಕೆ ಹಾಕಲ್ಲ? ಅವ್ನು ರಾಜಾರೋಷ ಓಡಾಡ್ತಾ ಇದ್ದಾನೆ. ನಾವು ಫೋನ್ ಮಾಡಿದ್ರಿ, ನಮ್ಗೆ ಹೇಳಿದ್ರು, ನಾನೇನು ಕರೆದಿಲ್ಲ. ಆಗ ಇವರು ಪದೇ ಅಪೋಸಿಷನ್ ಲೀಡರು ಅವರೆಲ್ಲ ಕರೆದು ಅವನ ಹತ್ರ ಪ್ರೆಸ್ ಮೀಟ್ ಮಾಡಿಸಿ ಏನದನ್ನ ಟಿವಿಗಳಲ್ಲಿ ದಿನಾ ಬರಂಗ್ ಮಾಡಿದ್ರು, ಪತ್ರಿಕೆಯಲ್ಲಿ ಬರಂಗ್ ಮಾಡಿದ್ರು. ನಾನು ಫೋನ್ ಮಾಡಿದ್ರು, ನಾನು ಬರಕ್ಕೆ ರೆಡಿ ಇದ್ದೀನಿ ನನ್ನ ಹತ್ರ ಅಂತ. ಅಂದ್ರೆ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತ. ಅವ್ರು 37,370 ಕೋಟಿ ಹಣವನ್ನ ನೀವು ಉಳಿಸ್ಕೊಂಡಿದ್ದೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.